ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾತಾಡಲೇಬೇಕು. ಆ್ಯಕ್ಚುಲಿ ನನ್ನೇ ಮಾತಾಡೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಪಟ್ಟಣಕ್ಕೆ ಸ್ಕ್ವಾಡ್ನ ಅನೌನ್ಸ್ ಮಾಡಿಬಿಟ್ರು. ಇಂಡಿಯನ್ ಟೀಮ್ದು T20 ಸ್ಕ್ವಾಡ್, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗಿ ಬಂತು. ನಾಳೆ ಮಾತಾಡೋಣ ಅಂತ ಸುಮ್ಮನೆ ಅಷ್ಟೇ. ಸೊ ವಿಜಯ್ ಹಜಾರೆ ಟ್ರೋಫಿಲಿ ನಮ್ಮ ಕರ್ನಾಟಕ ಟೀಮು ಸೆಮಿ ಫೈನಲ್ ತಲುಪಿರೋದು ಗುರು, ಲಿಟರಲಿ ಅನ್ಬಿಲೀವಬಲ್ ಅಂತ ಹೇಳ್ಬೇಕು. ನಾನು ಮ್ಯಾಚ್ ಸೋಲ್ತಾರೆ ಅಂತ ಅನ್ಕೊಂಡಿದ್ದೆ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಮಾಡಬೇಕಾದ್ರೆ ನೆನ್ನೆ ನೀವು ವಿಡಿಯೋದಲ್ಲಿ ನೋಡಿರ್ತೀರ, ದೇವದತ್ ಪಡಿಕ್ಕಲ್ ಅವರು 1 or 2 ರನ್ಸ್ನ ಹೊಡೆದಿದ್ರು. ಆ ವಿಡಿಯೋ ಮಾಡೋಂಥ ಟೈಮಲ್ಲಿ ಇಲ್ಲಾಗರು 1 or 2 ರನ್ ಹೊಡೆದಿದ್ರು. ಬಟ್ ಆದರೂ ಸೋಲೋ ಕಂಡೀಷನ್ ಇದೆ ಗುರು. ಮ್ಯಾಚ್ನ ಕರೆಂಟ್ಲಿ ನೋಡ್ತು ಅಂತಂದರೆ 180+ ಅಲ್ಲಿ ಆಡ್ತಿದ್ರು. 180+ 2 ವಿಕೆಟ್ನ ಕಳ್ಕೊಂಡಿರೋದು. ಇನ್ನು 18 ಓವರ್ ಏನೋ ಬಾಕಿ ಇದೆ. ಆರಾಮಾಗಿ ನಾನು ಹೊಡಿಬೋದು ಅಂತ ಅನ್ಕೊಂಡಿದ್ದೆ. ಬರೋಡಾ ಟೀಮ್ ಅವ್ರು ಆರಾಮಾಗಿ ಸಲೀಸಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಏನಾಗಿದ್ದು ಕತೆ ಎಲ್ಲ ಉಲ್ಟಾ ಪಲ್ಟಾ ಮಾಡಾಕ್ಬಿಟ್ಟಿರೋದು. ನಮ್ಮ ಕರ್ನಾಟಕ ಟೀಮ್ ಆಲ್ ಔಟ್ ಆಗೋಗ್ಬಿಟ್ಟಿದ್ರಲ್ಲ ಗುರು. ಇನ್ಫ್ಯಾಕ್ಟ್ ನನಗೆ 2 ಸೆಮಿಫೈನಲ್ ನಡೀತು. ಒಂದು ಪಂಜಾಬ್ ವರ್ಸಸ್ ಮಹಾರಾಷ್ಟ್ರ. ಅದರಲ್ಲಿ ಪಂಜಾಬ್ ಅವ್ರು ನೋಡಿಬಿಟ್ಟು ಮಹಾರಾಷ್ಟ್ರ 70 ರನ್ನಿಂದ ಗೆಲ್ತು ಅಂತಂದರೆ, ಈ ಕಡೆ ಜಸ್ಟ್ 5 ರನ್ನಿಂದ ನಮ್ಮ ಕರ್ನಾಟಕ ಟೀಮ್ ಗೆದ್ದಿದೆ. ಅದು ಲಾಸ್ಟ್ ಓವರ್ ಬುಡಕ್ಕೆ ಬಂದಂಥ ಮ್ಯಾಚ್ ಗುರು. ಕ್ವಾರ್ಟರ್ ಫೈನಲ್ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತ ಅಂದರೆ ಇದೆ ಅಂತ ಕಾಣಿಸ್ತಾ ಇದೆ. ಇವತ್ತು ಕ್ವಾರ್ಟರ್ ಫೈನಲ್ 1 ಆ್ಯಂಡ್ ಕ್ವಾರ್ಟರ್ ಫೈನಲ್ 2 ನಡೀತಾ ಇದೆ. ಇದಾದ್ಮೇಲೆ ಗೊತ್ತಾಗುತ್ತೆ ಯಾರು ಯಾರ ಮೇಲೆ ಆಡ್ತಾರೆ ಸೆಮಿಫೈನಲ್ಸ್ನ ಅಂತ. ಒಟ್ಟು ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಅಂತೂ ಇವಾಗ ಸೆಮಿಫೈನಲ್ಗೆ ಲೆಗ್ಗೆ ಇಟ್ಟಿರುವಂಥ 2 ತಂಡಗಳು. ಸೊ ಬರೋಡಾ ಟೀಮ್ನ ಹೊಡಿಬೇಕು ಅಂದರೆ ಟಾಪ್ ಕ್ವಾಲಿಟಿ ಟೀಮ್ ಗುರು ಬರೋಡಾ ಟೀಮು. ಕೃಣಾಲ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿರುವಂಥ ಟೀಮು. ಒಳ್ಳೆ ಸಖತ್ ಪರ್ಫಾರ್ಮೆನ್ಸ್ನ ಸೈಯದ್ ಮುಸ್ತಾಕ್ ಟೂರ್ನಮೆಂಟಲ್ಲೂ ಕೊಟ್ಟಿದ್ರು, ಈ ಟೂರ್ನಮೆಂಟಲ್ಲೂ ಕೂಡ ಕೊಟ್ಟಿದ್ದಾರೆ. ಅಂಥ ಕ್ವಾಲಿಟಿ ಸೈಡಿಗೆ ಹೊಡಿಬೇಕು ಅಂತಂದರೆ ಎಕ್ಸ್ಟ್ರಾ ದಿಲ್ಲಿರಬೇಕು, ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ನ ಅಬ್ವಿಯಸ್ಲಿ ಕೊಡಬೇಕು. ಸೋಲೋ ಅಂತ ಮ್ಯಾಚು 185 for 2 ಇರ್ತಾರೆ. ಜಸ್ಟ್ ಟಾರ್ಗೆಟ್ ಎಷ್ಟು ಕೊಟ್ಟಿರೋದು ನಮ್ಮ ಕರ್ನಾಟಕ ಟೀಮ್ 281 ರನ್ ಅಷ್ಟೇ ಹೊಡೆದು, 282 ರನ್ನು ಟಾರ್ಗೆಟು. ಇವ್ರು 185 for 2 ಗುರು. ಲಿಟ್ರಲಿ ಇನ್ನು 100 ರನ್ನು ಬೇಕಾಗಿಲ್ಲ. ಅಲ್ಲಿ 100 ರನ್ಗೆ 8 ವಿಕೆಟ್ನ ಕಳ್ಕೊಂಡಿದ್ರೆ ಇವರು ಅಂತಂದರೆ, ಟಕ ನಂಗೆ ವಿಕೆಟ್ಸ್ನ ಕಳ್ಕೊಂಡಿದ್ರೆ ಅಂತಂದರೆ ಏನು ಹೇಳ್ತೀರಾ? ಬರೋಡಾ ಟೀಮ್ದು ಕೊಲ್ಯಾಪ್ಸ್ ಆಗೋಗ್ಬಿಟ್ರು ಅಂತ ಹೇಳಬೇಕು. ಲಿಟ್ರಲಿ ನನಗೆ ನಂಬಕ್ಕಾಗ್ತಿಲ್ಲ. ನಾನು ಆರಾಮಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಬಂದ್ಬಿಟ್ಟು ಕೌಶಿಕ್ ಅವ್ರ ಒಂದು ವಿಕೆಟ್ ನೆತ್ತಿದ್ರೆ, ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ನೆತ್ತಿದ್ದಾರೆ. ಅಲ್ಲಿಂದ ಇವರ ಸ್ಲೈಡು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇವ್ರು ನೋಡ್ತು ಅಂದರೆ ಶ್ರೇಯಸ್ ಗೋಪಾಲ್ ಸಖತ್ ಎಕನಾಮಿಕಲ್ ಸ್ಪೆಲ್ನ ಹಾಕಿದ್ದಾರೆ. 10 ಓವರ್ ಬೌಲಿಂಗ್ ಹೋಗ್ಬಿಟ್ಟು ಜಸ್ಟ್ 38 ರನ್ ಅಷ್ಟೇ ಓಡಿಸ್ಕೊಂಡಿರೋದು. 2 ವಿಕೆಟ್ನ ಇದ್ದಾರೆ. ಕೌಶಿಕ್ ಅವರು ಕೂಡ ಸ್ವಲ್ಪ ಎಕನಾಮಿಕಲ್ ಆಗಿ ಮಾಡಿದ್ದಾರೆ, 2 ವಿಕೆಟ್ನ ಇದ್ದಾರೆ. ಪ್ರಸಿದ್ಧ ಕೃಷ್ಣ 60 ರನ್ ಓಡಿಸ್ಕೊಂಡಿರ್ಬೋದು, ಬಟ್ 2 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿದ್ದಾರೆ. ಅಭಿಲಾಷ್ ಶೆಟ್ಟಿ ಒಂದು 70 ರನ್ ಓಡಿಸ್ಕೊಂಡಿದ್ದಾರೆ, ಬಟ್ ಆದರೂ ಅವರು ಕೂಡ ಒಂದು 2 ವಿಕೆಟ್ ಎತ್ತಿದ್ದಾರೆ. ಲಾಸ್ಟ್ ಓವರ್ ಮಾಡಿದ್ದು ಅಭಿಲಾಷ್ ಶೆಟ್ಟಿ ಅವರನ್ನೇ. ಲಾಸ್ಟ್ ಓವರ್ ಬೇಕಾಗಿರುತ್ತೆ 13 ರನ್ನು, 2 ವಿಕೆಟ್ ಕೈಯಲ್ಲಿರುತ್ತೆ. ಆ 2 ವಿಕೆಟನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ, ರನ್ಔಟ್ ಆಗಿ ಕಳ್ಕೊಂಡ್ಬಿಡ್ತಾರೆ. 1 ಬಾಲ್ ಮಿಕ್ಕಿರುತ್ತೆ, ಅದು ಒಂದು 4 ಬೇರೆ ಹೋಗುತ್ತೆ ಗುರು. ಇನ್ನು ಈ 4 ಬಾಲ್ ಮಿಕ್ಕಿದಾಗ ಇನ್ನು 3 ಬಾಲ್ ಮಿಕ್ಕಿದಾಗ ಒಂದು 4 ಬೇರೆ ಹೋಗುತ್ತೆ. ಅವಾಗ ಡಾಗ್ ಒಂಥರ T20 ಮ್ಯಾಚ್ ನೋಡ್ದಂಗಿತ್ತು. ಹೈಲೈಟ್ಸ್ ಇದೆ, ಹೋಗ್ಬಿಟ್ಟು ನೋಡಿಲ್ಲ ಅಂತಂದರೆ ನೋಡಿ, ಜಿಯೋ ಸಿನಿಮಾದಲ್ಲಿ ಹೈಲೈಟ್ಸ್ ಇದೆ. ಲಾಸ್ಟ್ ಓವರ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಭಿಲಾಷ್ ಶೆಟ್ಟಿ ಅವರು ಮಾಡಿದಂಥ ಲಾಸ್ಟ್ ಓವರು ಸೊ ಸಿಕ್ಕಾಪಟ್ಟೆ ಕಡಕಾಗಿತ್ತು ಗುರು. ಮ್ಯಾಚ್ ಅಂತೂ ಕರ್ನಾಟಕ ಅನ್ಬಿಲೀವಬಲ್ ಮ್ಯಾಚ್ನ ಗೆದ್ದಿರ ಅಂತ ಹೇಳಬೇಕು. ನೀವು ನೆನ್ನೆ ನನ್ನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ನ ನೋಡಿದ್ದೀರ ಅಂತ ನನ್ನ ಕಾನ್ಫಿಡೆನ್ಸ್ ಲೋ ಮಾಡ್ಕೊಂಡು ಹೇಳಿದ್ದೆ. ಏನು ಗುರು ಕರ್ನಾಟಕ ಹಿಂಗೆ ಆಡ್ತಾ ಇದ್ದಾರೆ, ವಿಕೆಟ್ಸ್ ಎತ್ತುತ್ತಾ ಇಲ್ಲ, ಸೋಲೋ ಅಂತ ಲಕ್ಷಣಗಳಿದ್ದು ಕಾಣಿಸಿದೆ. ಬಟ್ ಆದರೂ ಇನ್ನೂ ಮ್ಯಾಚ್ ಮುಗ್ದಿಲ್ಲ, ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಥರ ಹೇಳಿದ್ದೆ. ಬಟ್ ಏನು ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಇವರು ಪಾಸಿಬಲ್ ಮಾಡಿಬಿಟ್ಟು ತೋರಿಸಿದ್ರೆ ನಮ್ಮ ಕರ್ನಾಟಕ ಟೀಮು. ದೇವದತ್ ಪಡಿಕ್ಕಲ್ಗೆ ಕ್ರೆಡಿಟ್ ಕೊಡಬೇಕು. 102 ರನ್ನುಗಳು. ಲಿಟಲಿ ನಮ್ಮ RCB ಪ್ಲೇಯರ್ ಅಂತಲೇ, ನಮ್ಮ ಕರ್ನಾಟಕ ಪ್ಲೇಯರ್ ಅಂತ ಹೆಮ್ಮೆ ಪಟ್ಕೊಳ್ಳೋಣ. ಎರಡಕ್ಕೂ ಹೆಮ್ಮೆ ಪಟ್ಕೊಳ್ಳೋಣ. ನಮ್ಮ RCB ಪ್ಲೇಯರ್ ಸಗಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ನಮ್ಮ ಕರ್ನಾಟಕ ಪ್ಲೇಯರ್ ಮಜಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅನೀಶ್ ಅವರು ಒಂದು 50ನ ಹೊಡೆದಿದ್ರು ನಮ್ಮ ಕರ್ನಾಟಕ ಕಡೆ. ಆ್ಯಂಡ್ ಮಿಕ್ದವ್ರು ಒಂದು 20+20+ನ ಹೊಡೆದಿದ್ರು. ಸೊ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಕ್ರೆಡಿಟ್ ಕೊಡಲೇಬೇಕು. 20+ ಹೊಡೆದಿದ್ರು ಕೂಡ, ಯಾಕೆಂದರೆ ಈ 280+ ಅಂತ ಅಂದರೆ ಚಿಕ್ಕ ಸ್ಕೋರ್ ಹೊಡೆದಿರೋರು ಕೂಡ ಕ್ರೆಡಿಟ್ ಅಂತೂ ಖಂಡಿತ ಒಂದೇ ಬರುತ್ತೆ. ಇಲ್ಲಿ ನೋಡಿ, ಈ ಕಡೆ ಓಪನರ್ ಸೆಂಚುರಿ ಹೊಡಿತು ಅನ್ನೋ ನಮ್ಮ ಕಡೆ ದೇವದತ್ ಪಡಿಕ್ಕಲ್, ಆ ಕಡೆನೂ ಕೂಡ ಅವ್ರ ಹೆಸರು ಶಾಶ್ವತ್ ರಾವತ್, ಫುಲ್ ಹೆಸರು ಶಾಶ್ವತ್ ರಾವತ್ ಅವರು ಕೂಡ ಸೆಂಚುರಿನ ಹೊಡೆದಿರೋದು. ಅವರು ಆಲ್ಮೋಸ್ಟ್ ಬುಡದವರೆಗೂ ನಿಂತ್ಕೊಂಡಿದ್ರು. ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು ಅವರು 104 ರನ್ ಹೊಡೆದ್ರು. ಅವ್ರದ್ದು ಒಂಥರ ಒಂದು ಸ್ಟ್ಯಾಂಡ್ ಏನಿತ್ತು, ಅವ್ರು ಔಟ್ ಆಗ್ತಾ ಇದ್ದಂಗೆ ಕೊಲಾಪ್ಸ್ ಸ್ಟಾರ್ಟ್ ಆಯಿತು ಅವ್ರದ್ದು. ಇನ್ಫ್ಯಾಕ್ಟ್ ಕೃಣಾಲ್ ಪಾಂಡ್ಯ ಔಟ್ ಆಗ್ತಿದ್ದಂಗೆ ಕೊಲಾಪ್ಸ್ ಸ್ಟಾರ್ಟ್ ಆಯಿತು. ಕೃಣಾಲ್ ಪಾಂಡ್ಯ ಮತ್ತು ಶಾಶ್ವತ್ ಅವರು ಒಂದು ಎಂಡಲ್ಲಿ ನಿಂತ್ಕೊಂಡು ಆ ಪಾರ್ಟ್ನರ್ಶಿಪ್ನ ಸಗದಾಗಿ ಬಿಲ್ಡ್ ಮಾಡಿದ್ರು. ಆ ಒಂದು ಕೊಲಾಪ್ಸ್ ಆಯಿತು, ಅಲ್ಲಿ ಸ್ಟಾರ್ಟ್ ಆಯಿತು. ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಬೀಳ್ತಾ ಇದ್ದಂಗೆ ಅಲ್ಲಿಂದ ಕೊಲಾಪ್ಸ್ ಸ್ಟಾರ್ಟ್ ಆಯಿತು. ಒಟ್ಟಲ್ಲಿ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಆ್ಯಂಡ್ ಅತಿಥ್ ಅವರು ಕೂಡ ಒಂದು 50ನ ಹೊಡೆದಿದ್ದಾರೆ ಅವ್ರ ಕಡೆ. ಸೊ ಅವರ ಪರ್ಫಾರ್ಮೆನ್ಸ್ನ ಕೂಡ ಮೆಚ್ಕೋಬೇಕು. ಸೊ ಆಲ್ ಓವರ್ ಜಸ್ಟ್ 5 ರನ್ಗಳ ವಿಕ್ಟ್ರಿ ಆಗಿರೋದು ನಮ್ಮ ಕರ್ನಾಟಕ ಟೀಮ್ಗೆ. ಕ್ವಾಲಿಟಿ ಬರೋಡಾ ಟೀಮ್ ವಿರುದ್ಧ ನಮ್ಮ ಕರ್ನಾಟಕ ಟೀಮು ಏನು ಗುರು ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಗ್ರೂಪ್ ಸಿಯಲ್ಲಿ ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡಿಬಿಟ್ಟು ಇಲ್ಲಿ ಉಡಾಯಿಸ್ಕೊಬಿಟ್ರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ವಿಡಿಯೋ ಮಾಡೋವಂಥ ಟೈಮಲ್ಲಿ. ಬಟ್ ಎಲ್ಲ ಉಡಾಯಿಸ್ಕೊಂಡಿಲ್ಲ ಗುರು. ತೋರಿಸ್ತೀವಿ ಅಂತ ತೋರಿಸಿರೋದು. ನೋಡೋಣ ಸೆಮಿಫೈನಲ್ಸು ಯಾರ ಮೇಲೆ ಬೀಳುತ್ತೆ ಆ್ಯಂಡ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೆಮಿಫೈನಲ್ ಒಂದೇ ಹೆಜ್ಜೆ,
ಆ್ಯಂಡ್ ಫೈನಲ್ ಒಂದೆಜ್ಜೆ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ವಿಜಯ್ ಹಜಾರೆ ಟ್ರೋಫಿನ ಗೆದ್ದಿರೋದು ನಮ್ಮ ಕರ್ನಾಟಕ ಟೀಮ್ನೇ. ಈ ಸಲ ಗೆಲ್ತು ಅಂದರೆ ಇನ್ನೂ ಮಸ್ತಾಗಿರುತ್ತೆ. ಯಾಕೋ ವಿಜಯ್ ಹಜಾರೆ ಅಂದರೆ ನಮ್ಗೆ ಎಲ್ಲಿಂದನೋ ಏನೋ ಪವರ್ ಕಿತ್ಕೊಂಡ್ಬಿಡುತ್ತೆ ಗುರು. ಯಾಕಂದರೆ ಸೈಯದ್ ಮುಷ್ತಾಕ್ ಇಲ್ಲ, ಅಷ್ಟು ಆ ಮಟ್ಟಿಗೆ ಆಡಲ್ಲ ನಾವು. ವಿಜಯ್ ಹಜಾರೆ ಅಂತ ಅಂದರೆ ಲಿಸ್ಟ್ ಆಫ್ ಫಾರ್ಮೇಟ್ ಅಂತ ಅಂದರೆ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗಳಿಗೆ ಏನೋ ಒಂಥರ ಎಲ್ಲಿಂದನೋ ಒಂಥರ ಏನೋ ಕಿತ್ಕೊಂಡ್ಬಿಡುತ್ತೆ. ಆ ರೇಂಜಿಗೆ ದಿಲ್ ಕೊಟ್ಟು ಪರ್ಫಾರ್ಮ್ ಮಾಡ್ತಾರೆ. ಸೊ ನಿಮಗೆ ಏನು ಅನ್ನಿಸ್ತು ಬರೋಡಾ ಟೀಮ್ ಮೇಲೆ ನಮ್ಮ ಕರ್ನಾಟಕ ಟೀಮು, ಅದು ಲಾಸ್ಟ್ ಓವರ್ ಇನ್ನೊಂದೇ ಒಂದು ಬಾಲು ಮಿಕ್ಕಿದಾಗ ಗೆದ್ದಿರೋ ಅಂಥದ್ದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.